ಯಾರಿಗೆ ಕರಪ್ಷನ್ ಸಹಿಸಕ್ಕಾಗಲ್ಲ, ಯಾರಿಗೆ ಸಿಟ್ಟು ಜಾಸ್ತಿ, ಅವ್ರನ್ನ ಹೊಡಿಬೇಕು ಬಡಿಬೇಕು, ಇದು ಬಿಟ್ಬಿಡ್ರಿ, ಬರಕ್ ಹೋಗ್ಬೇಡಿ, ಇಲ್ಲಿ ಮಜಾ ಇಲ್ಲ. ಈ ಲಾರಿ ಫೀಲ್ಡ್ ಏನೋ ಶಾಂತಿ ಇದ್ದು ದುಡ್ಡು ಮಾಡ್ಕೊಂಡು ಆರಾಮಾಗಿ ಹೋಗ್ತೀನಿ ಅಂದ್ರೆ ಬನ್ನಿ. ಬಂದು ಸರ್ ದುಡಿಮೆ ಮಾಡಬಹುದು ಇದ್ರಲ್ಲಿ ಆರಾಮ್ ಬೇಜಾನ್, ತಿಂಗಳಿಗೆ ಆರಾಮ್ 50,000 ಉಳಿತು. ಏನು ಓನರ್ಗೆ. ನನಗೆ ಪಿಕಪ್ನು ಕಮ್ಮಿ, ಗಾಡಿನೂ ಸರಿಗಿಲ್ಲ, ಅದ್ರ ಮೇಂಟೆನೆನ್ಸ್ ಸರಿಗಿಲ್ಲ, ಸರ್ವಿಸ್ ಚೆನ್ನಾಗಿಲ್ಲ. ಪಕ್ಕದ ಬೆಂಕಿ ಗಾಡಿ. ಇದ್ರ ಜೊತೆಗೆ ಬರೋಕ್ ಹೇಳಿ ಯಾರಾದ್ರೂ ಇದ್ರೆ. ಓಕೆ, ಅಷ್ಟು ಚೆನ್ನಾಗಿದೆ ಗಾಡಿ. ಸೂಪರ್. ನಾನು ಐತಲ್ಲ ಇದೇ ಗಾಡಿಯಲ್ಲಿ 4 ವರ್ಷ ಆಯ್ತು. ಈ ಗಾಡಿ ಚೆಸಿ ತಗೊಂಡ್ಬಂದ್ರೆ ನೀವೇನಾ? ಈಗ ಇವತ್ತು ಸರ್ವಿಸ್ ಇದೆ ಅಂದ್ರೆ ಇವತ್ತೇ ಮಾಡಿಸ್ಬೇಕು, ನಾಳೆ ಸರ್ವಿಸ್ ಇದೆ ನಾಳೆ ಮಾಡಿಸ್ಬೇಕು, ಆ ತರ ಸಿಸ್ಟಮ್. ಆತರ ಈಗ ಎಲ್ಲಾದ್ರೂ ಒಂದು ಇಂಜಿನ್ ಅಲ್ಲಿ ಆಯಿಲ್ ಲೀಕ್ ಆದ್ರೆ ನಡೆಯುತ್ತೆ ಬಿಡು ಅನ್ನಂಗಿಲ್ಲ. ಊರಿಗೆ ಹೋಗಿ ಮಾಡಿಸಿದ್ರಾಯ್ತು, ಹಾಗಿಲ್ಲ. ಅಲ್ಲ, ಊರಿಗೆ ಹೋಗಿ ಮಾಡಿಸ್ಲಿ, ಆದ್ರೆ ಮಹೇಂದ್ರ ಗಾಡಿ ಶೋರೂಮ್ ಅವರು ತುಂಬಾ ಕಮ್ಮಿ ರೇಟಿಗೆ ಗಾಡಿ ಹೊರಗಾಕ್ತಾರೆ. ಅವ್ರಿಗೆ ಹಾಕ್ತಾರೆ. ಅವ್ರಿಗೆ ಎಷ್ಟಾಗಿತ್ತು ಸರ್ ಈ ಗಾಡಿ ಬರುವಾಗ? ಇದೆ ನೋಡಿ, ಮೊನ್ನೆ ಕೊಟೇಶನ್ ಹಾಕ್ಸಿದೀವಿ ಹೊಸ ಗಾಡಿಗೆ. ಯಾವ್ದು ಮಹೇಂದ್ರನೇ ಹಾಕಿದ್ರ? ಮಹೇಂದ್ರ. ನನ್ನ ಕೈಯಲ್ಲಿ ಬಂದಿಲ್ಲ. ನಿಮ್ಮ ಹತ್ರ ಬಂದಿಲ್ಲ? ನಿಮ್ದೇ ಏನೋ ಪ್ರಾಬ್ಲಮ್ ಅನ್ಸುತ್ತೆ. ನಂದೇ ಪ್ರಾಬ್ಲಮ್ ಇರ್ಬೋದು ಅಲ್ವಾ? ಹಾಗೆ ಸರ್, ಎಷ್ಟು ಗೇರ್ ಬರುತ್ತೆ ಈ ಗಾಡಿ? 14 ವೀಲ್ ಗಾಡಿ. ಈಗ 6 ಗೇರ್ ಬಂದಿದೆ. ಓ, ಬರೀ 6 ಗೇರಾ? 6+1 ಇದು. ಇದು ಮತ್ತೆ ಇದು ಶ್ರೀನಗರ್ ಹೋಗಿತ್ತು ಇದು. ಇದೇ ಗಾಡಿ ಅರಿಶಿನ ತುಂಬಿಕೊಂಡು. ನಾನು ಇರ್ಲಿಲ್ಲ, ಬೇರೆಯವರು ಇದ್ರು. ಓಕೆ, ಕಾಶ್ಮೀರ್ ಹತ್ರ ಶ್ರೀನಗರ್. ಓಕೆ, ಎಲ್ಲಿಂದ ಲೋಡ್ ಆಗತ್ತೆ ಸರ್ ಅರಿಶಿನ? ಸರ್ ನಮಸ್ತೆ. ನಮಸ್ತೆ ಅಣ್ಣ. ಸರ್ ನಿಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್ ಅಂತ. ಎಲ್ಲಿ ಸರ್ ನಿಮ್ಮ ಊರು? ನಮ್ಮದು ಕೂಡಲ್ ಸಂಗಮ. ಕೂಡಲ್ ಸಂಗಮ ಅಂದ್ರೆ ಎಲ್ಲಿ ಬರುತ್ತೆ ಸರ್? ಬಾಗಲಕೋಟೆ ಹತ್ರ, ಆಲ್ಮಟ್ಟಿ ಹತ್ರ. ಓಕೆ, ಬಾಗಲಕೋಟೆ ಹತ್ರ ನಿಮ್ ಊರು. ಓಕೆ, ಬಾಗಲಕೋಟೆಯಿಂದ ಬೆಳಗಾಂ ಬಂದು ಡ್ಯೂಟಿ ಮಾಡ್ತಾ ಇದ್ದೀರಾ? ಡ್ಯೂಟಿ ಮಾಡ್ತಾ ಇದ್ದೀನಿ. ಅಲ್ವಾ? ಎಷ್ಟು ವರ್ಷ ಆಯ್ತು ಸರ್ ಬೇರೆ ಇದೆ ಬೆಳಗಾಂ ಗಾಡಿ ಮೇಲೆ ಡ್ಯೂಟಿ ಮಾಡ್ತಾ ಇದ್ದೀರಾ? ಇದೇ ಕಂಪನಿಯಲ್ಲಿ 5 ವರ್ಷ ಆಯ್ತು ಸರ್. ಇದೇ ಕಂಪನಿಯಲ್ಲಿ? ಯಾವ ಕಂಪನಿ ಸರ್ ಇದು? ಎವರ್ ಗ್ರೀನ್. ಎವರ್ ಗ್ರೀನ್ ಅಂತ. ಎಷ್ಟು ಗಾಡಿ ಇದೆ ಸರ್ ಇವ್ರ ಹತ್ರ? ಈಗ 4 ಇದೆ ಅಣ್ಣ. ಎತ್ನೈಲ್ ಗಾಡಿ 4 ಇದೆ. ಎತ್ತನೈಲಿಗೆ 4 ಇದೆ? 4 ಇದೆ. ಇದು ಬಾಡಿ ಗಾಡಿ 4 ಇದೆ. 4 ಇದೆ. ಎಲ್ಲ ಸಹ 14 ವಿಲ್ಲೇನಾ? ಎತ್ನೈಲ್ 16 ವಿಲ್ ಇದೆ. ಬಾಡಿ ಗಾಡಿ 14 ವಿಲ್. ಓಕೆ, ಇದು ಬಾಡಿ ಗಾಡಿ ಇರೋದು ಎಲ್ಲ 14 ವಿಲ್ಲೆ, 14 ವಿಲ್ಲೆ. ಎಲ್ಲ 14 ವಿಲ್. ಇದಕ್ಕಿಂತ ದೊಡ್ಡ ಗಾಡಿ ಯಾವ್ದು ಇಲ್ಲ? ಇಲ್ಲ. ಏನಕ್ಕೆ ಸರ್ ಬಾಡಿ ಗಾಡಿಯಲ್ಲಿ ತುಂಬಾ ಜನ 16 ವಿಲ್ಲಿಗೆ ಡಿಮಾಂಡ್ ಜಾಸ್ತಿ? ನೆಕ್ಸ್ಟ್ ಅದು ಇವನ್ನೆಲ್ಲ ತೆಗ್ದಿ 16 ವಿಲ್ ತಗೊಳ್ಳೋದು. 16 ವಿಲ್. ಓಕೆ, ಇದೆಲ್ಲ ಸೇಲ್ ಮಾಡ್ಬಿಡ್ತಾರಾ? ಸೇಲ್ ಮಾಡ್ತಾರೆ. ಇದು ಒಂದ್ ಇಟ್ಕೊಂತಾರೆ. ಇದು ಏನಕ್ಕೆ ಸರ್? ಇದೊಂದೇ ರೀಸೇಲ್ ಇಲ್ಲಲ್ಲ. ಓ, ಕಮ್ಮಿ ರೇಟಿಗೆ ಸೇಲ್ ಆಗ್ಬಿಡತ್ತೆ ಈ ಗಾಡಿ ಅಲ್ವಾ? ಈ ಮಹೇಂದ್ರ ಗಾಡಿ ತುಂಬಾ ಕಮ್ಮಿ ರೇಟಿಗೆ ಸೇಲ್ ಆಗುತ್ತೆ ಅಂತ ಈ ಗಾಡಿ ಇಟ್ಕೋತಾರಲ್ಲ? ಈ ಗಾಡಿ ಇಟ್ಕೊಂತಾರೆ. ಉಳಿದಿದ್ದೆಲ್ಲ ಸೇಲ್ ಮಾಡ್ತಾರೆ. ಲೈಲ್ಯಾಂಡ್, ಟಾಟಾ ಅವನ್ನೆಲ್ಲ ಸೇಲ್ ಮಾಡ್ತಾರೆ. ಟಾಟಾ ಎಲ್ಲ ಸೇಲ್ ಮಾಡ್ತಾರೆ. ಏನಕ್ಕೆ ಸರ್ ಮಹೇಂದ್ರ ಗಾಡಿ ತುಂಬಾ ಕಮ್ಮಿ ರೇಟಿಗೆ ಸೇಲ್ ಆಗುತ್ತೆ? ಇದು ಗಾಡಿ ಎಲ್ಲ ಚೆನ್ನಾಗಿದೆ, ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆಯಾ? ಸಕ್ಕತ್ ಬೆಂಕಿ ಗಾಡಿ. ಇದ್ರ ಜೊತೆಗೆ ಬರೋಕ್ ಹೇಳಿ ಯಾರಾದ್ರೂ ಇದ್ರೆ. ಓಕೆ, ಅಷ್ಟು ಚೆನ್ನಾಗಿದೆ ಗಾಡಿ. ಸೂಪರ್. ನಾನು ಐತಲ್ಲ ಇದೇ ಗಾಡಿಯಲ್ಲಿ 4 ವರ್ಷ ಆಯ್ತು. ಈ ಗಾಡಿ ಚೆಸಿ ತಗೊಂಡ್ಬಂದ್ರೆ ನೀವೇನಾ? ಚೆಸ್ಸಿ ತಗೊಂಡ್ಬಂದಿರಿ ಇನ್ನೊಬ್ರು ಬೇರೆಯವರು. ಓಕೆ, ಆದ್ರೆ ಆ ಚೆಸ್ಸಿ ತಗೊಂಡ್ಬಂದ್ ಅವ್ರು 4 ತಿಂಗಳ ಓಡಿಸಿದ್ಮೇಲೆ ನಾನೇ ಓಡಿಸಿದ್ದು. ಓಕೆ, ಈ ಗಾಡಿ ಅವತ್ತಿಂದ ಇವತ್ತಿನವರೆಗೂ ಇಳಿದೇ ಇಲ್ಲ? ಅಲ್ಲ, ಮಾಡ್ತೀವಿ, ಹೋಗ್ತೀವಿ, ಊರಿಗೆ ಹೋಗ್ತೀರಾ ಅಂದ್ರೆ ಗಾಡಿ ಬಿಟ್ಟು ಹೋಗಿದ್ದಿಲ್ಲ? ಗಾಡಿ ಬಿಟ್ಟು ಹೋಗಿದ್ದಿಲ್ಲ. ಓಕೆ, ನೀವೇ ಫಿಕ್ಸ್ ಆಗಿ ಓಡಿಸ್ತೀರಾ? ನಾವು ಫಿಕ್ಸ್ ಆಗಿ ಓಡಿಸ್ತೀವಿ ಅಲ್ವಾ? ಓಕೆ ಸರ್, ಅಷ್ಟು ಚೆನ್ನಾಗಿರತ್ತಾ ಮಹೇಂದ್ರ ಗಾಡಿ? ಸಖತ್ತಾಗಿದೆ, ಸೂಪರ್ ಗಾಡಿ. ಸೂಪರ್ ಗಾಡಿ ಯಾವ ತರದ್ರಲ್ಲಿ ಸರ್? ಸೂಪರ್ ಗಾಡಿ ಪಿಕಪ್ ಇದೆ, ಓಡ್ಸೋಕ್ ಮಜಾ ಬರುತ್ತೆ. ಓಕೆ, ರೋಡ್ ಅಲ್ಲಿ ಮನುಷ್ಯಂಗೆ ಟೈರ್ಡ್ ಆಗಲ್ಲ. ಕಂಪನಿ ಕ್ಯಾಬಿನ್? ಅಲ್ಲ, ಕಂಪನಿ ಕ್ಯಾಬಿನ್ ಟಾಟಾದ್ದು ಇದೆ, ಲೈಲ್ಯಾಂಡ್ ಇದೆ. ಖಂಡಿತ ಸುಸ್ತಾಗಲ್ಲ ಗಾಡಿ, ಮಜಾ ಬರುತ್ತೆ ಓಡ್ಸೋಕೆ. ಓ, ಅಷ್ಟು ಒಂಥರ ಫೀಲ್ ಕೊಡುತ್ತೆ. ಭಾರತ ಬೆಂಜ್ಕಿನ್ನ ಚೆನ್ನಾಗಿದೆಯಾ? ಈಗ ಬೈಕ್ ಅಲ್ಲಿ ಸ್ಪ್ಲೆಂಡರ್, KTM ಹೆಂಗೆ? ಖಂಡಿತ. ಇದು KTM ತರ. ಒಂಥರ ದೊಡ್ಡ ಗಾಡಿ ಓಡಿಸ್ದಂಗೆ ಫೀಲ್ ಸಿಗುತ್ತೆ. ರೋಡಿಗೆ ಕಚ್ಚಿ ಹೋಗುತ್ತೆ. ಈ ಸ್ಪ್ಲೆಂಡರ್ ಫಾಸ್ಟ್ ಓಡಿಸಿದ್ರೆ ಕಂಟ್ರೋಲ್ ಸಿಗಲ್ಲ ಗಾಡಿ. ಆ ತರ ಗಾಡಿ ಇದು. ಆ ತರ ಗಾಡಿ ಸರ್. ತುಂಬಾ ಜನ ಹೇಳ್ತಾರೆ ಈ ಟಾಟಾ ಗಾಡಿ ಮತ್ತೆ ಟಾಟಾನು ಬೆಸ್ಟ್ ಇದೆ. ಟಾಟಾ ಸೂಪರ್. ಟಾಟಾನು ಸೂಪರ್, ಇದನ್ನು ಸೂಪರ್. ಆದ್ರೆ ಲೈಲ್ಯಾಂಡ್ ಅವುದೆಲ್ಲ ನಮ್ಗೆ ಇಷ್ಟ ಇಲ್ಲ. ಓಕೆ, ಪಿಕಪ್ ಎಲ್ಲ ಬಾರಿ ಕಮ್ಮಿ ಅಲ್ವಾ? ಪಿಕಪ್ನು ಕಮ್ಮಿ, ಗಾಡಿನೂ ಸರಿಗಿಲ್ಲ, ಅದ್ರ ಮೇಂಟೆನೆನ್ಸ್ ಸರಿಗಿಲ್ಲ, ಸರ್ವಿಸ್ ಚೆನ್ನಾಗಿಲ್ಲ. ಲೈಲ್ಯಾಂಡ್ ಇವಾಗ ಬರ್ತಾರೆ ಹೊಸ ಗಾಡಿ. ಹೊಸದ್ದು ಅದೇ BS4 ಚೆನ್ನಾಗಿದೆ. ಅದು BS4 ಚೆನ್ನಾಗಿದೆ. ಅದ್ರಲ್ಲಿ ಚೆನ್ನಾಗಿದೆ. ಕಚ್ಚಾ ಮಾಲ್ ಓಡಿಸ್ತಿದ್ದೆ ನಾ ಬೆಂಗಳೂರಲ್ಲಿ. ಓಕೆ, BS4 ಅಲ್ಲಿ ಯಶವಂತಪುರದಲ್ಲಿ. ಓಕೆ,
ಈಗ ಇಲ್ಲಿ ಬಂದು 5 ವರ್ಷ ಆಯ್ತು. ಓಕೆ, ಇದು 2021ರಲ್ಲಿ ಬಂದಿದ್ದೀನಿ ಡಿಸೆಂಬರ್ ಅಲ್ಲಿ. ಈ ಗಾಡಿಗೆ. ಓಕೆ ಸರ್, ಇದು ಮಹೀಂದ್ರ ಗಾಡಿ ಸರ್. ತುಂಬಾ ಜನ ಹೇಳ್ತಾರೆ ಮಹೀಂದ್ರ ಗಾಡಿ ಒಂದ್ 10 ವರ್ಷ ನಂತರ ತುಂಬಾ ಕೆಲಸ ತೆಗೆಯುತ್ತೆ ಅಂತ. ಕೆಲಸ ಅದನ್ನ ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಹಂಗೆ. ಇದ್ರಲ್ಲಿ ಹೋಗಿ ಚೆಕ್ ಮಾಡಿ ಇಂಜಿನ್ ಅಲ್ಲಿ ಒಂದು ಡ್ರಾಪ್ ಆಯಿಲ್ ಬರಲ್ಲ, ಹಂಗೆ ನೋಡ್ಕೊಂಡಿದೀವಿ ನಾವು ಇದನ್ನ. ಈ ಗಾಡಿ ಹಾಗೆ ಅದು ನೀವು ಹೆಂಗೆ ಸರ್ವಿಸ್ ಬಂದ್ರು ಸರ್ವಿಸ್ ಮಾಡ್ಸಲ್ಲ, ಈ ಒಂದ್ 2 ಟ್ರಿಪ್ ಎಕ್ಸ್ಟ್ರಾ ಹೊಡೆದು ಸರ್ವಿಸ್ ಮಾಡಿಸ್ತೀವಿ, ನಾಳೆ ಮಾಡ್ತೀವಿ, ನಾಳೆ ಈ ತರ ನಡೆಯಲ್ಲ. ನೀಟಾಗಿ ಕೆಲಸ ಮಾಡಿದ್ರೆ ನೀಟಾಗಿರುತ್ತೆ. ಹಾಗೆ ಹಾಗೆ ಸರ್, ಇವಾಗ ತುಂಬಾ ಓನರ್ ಗಳು ಹೇಳಿದ್ದನ್ನ ನಾನು ಕೇಳಿದ್ದೀನಿ. ಏನಂದ್ರೆ ಇವಾಗ ಹೊಸದಾಗಿ ಒಂದು ಲಾರಿ ಮಾಡುವ ಅಂತ ಪ್ಲಾನ್ ಮಾಡಿದಾಗ ಟಾಟಾ ತಗೋಬೇಕು. ಮಹೀಂದ್ರ ಅಷ್ಟು ಚೆನ್ನಾಗಿಲ್ಲ. ಮಹೇಂದ್ರ ಅವ್ರಿಗೆ ಚೆನ್ನಾಗಿಲ್ಲ, ಆದ್ರೆ ಓಡಿಸೋರ್ಗೆ ಮಾತ್ರ ಸೂಪರ್ ಆಗಿದೆ. ಡ್ರೈವರಿಗೆ ಚೆನ್ನಾಗಿದೆ. ಓಕೆ, ಓನರ್ಗೂ ಚೆನ್ನಾಗಿದೆ, ಆದ್ರೆ ಸರಿಯಾಗಿ ಮೇಂಟೈನ್ ಮಾಡ್ಬೇಕು. ಸರಿಯಾಗಿ. ಓಕೆ, ಏನಕ್ಕೆ ಸರ್ ಹಾಗೆ? ಇದು ಕೆಲಸ ಮಾಡಿಸ್ಲಿಲ್ಲ ಅಂದ್ರೆ ಇದು ಗಾಡಿ ಚೆನ್ನಾಗಿ ಬರಲ್ಲ. ಈಗ ಅಂದ್ರೆ ಸರ್ವಿಸ್ ಮಾಡಿಸಿದಾಗಿಂದ, ಈಗ ಇವತ್ತು ಸರ್ವಿಸ್ ಇದೆ ಅಂದ್ರೆ ಇವತ್ತೇ ಮಾಡಿಸ್ಬೇಕು, ನಾಳೆ ಸರ್ವಿಸ್ ಇದೆ ನಾಳೆ ಮಾಡಿಸ್ಬೇಕು, ಆ ತರ ಸಿಸ್ಟಮ್. ಈಗ ಎಲ್ಲಾದ್ರೂ ಒಂದು ಇಂಜಿನ್ ಅಲ್ಲಿ ಆಯಿಲ್ ಲೀಕ್ ಆದ್ರೆ ನಡೆಯುತ್ತೆ ಬಿಡು ಅನ್ನಂಗಿಲ್ಲ. ಊರಿಗೆ ಹೋಗಿ ಮಾಡಿಸಿದ್ರೆ ಆಯ್ತು, ಹಾಗಿಲ್ಲ. ಅಲ್ಲ, ಊರಿಗೆ ಹೋಗಿ ಮಾಡಿಸ್ಲಿ, ಆದ್ರೆ ಸಡನ್ ಆಗಿ ಮಾಡಿಸ್ಬೇಕು ಇಮಿಡಿಯೇಟ್ ಆಗಿ. ಅದೇ ಟ್ರಿಪಲ್ಲೇ ಮಾಡಿಸ್ಬೇಕು. ಅದು ಬಿಟ್ಟು ಈಗ ಆಯಿಲ್ ಸೋರ್ಲಿ ನಾಳೆ ನಾಡಿದ್ದು ಆಚೆ ನಾಡಿದ್ದು ಈ ತರ ಮಾಡ್ಬಾರ್ದು. ಆ ತರ ಮಾಡಿದ್ರೆ ಗಾಡಿ ಪ್ರಾಬ್ಲಮ್ ಆಗುತ್ತೆ. ಇದು ಪ್ರಾಬ್ಲಮ್ ಆಗುತ್ತೆ. ಸರ್, ನಾ ತುಂಬಾ ಜನ ಹೇಳಿದ್ ಕೇಳಿದೀನಿ, ಇವಾಗ ಟಾಟಾ ಮತ್ತೆ ಲೈಲ್ಯಾಂಡ್, ಮಹೀಂದ್ರ, ಭಾರತ್ ಬೆಂಜ್ ಎಲ್ಲ ಗಾಡಿ ಸೆಲೆಕ್ಟ್ ಮಾಡುವಾಗ ಮಹೀಂದ್ರ ಗಾಡಿ ಶೋರೂಮ್ ಅವರು ತುಂಬಾ ಕಮ್ಮಿ ರೇಟಿಗೆ ಗಾಡಿ ಹೊರಗಾಕ್ತಾರೆ. ತುಂಬಾ ಕಮ್ಮಿ ರೇಟಿಗೆ. ತುಂಬಾ ಏನಿಲ್ಲ, ಅದೇ ಒಂದ್ ಲೆಕ್ಕಕ್ಕಿದೆ. ಎಷ್ಟಾಗಿತ್ತು ಸರ್ ಈ ಗಾಡಿ ಬರುವಾಗ? ಇದೆ ನೋಡಿ, ಮೊನ್ನೆ ಕೊಟೇಶನ್ ಹಾಕ್ಸಿದೀವಿ ಹೊಸ ಗಾಡಿಗೆ. ಯಾವ್ದು, ಮಹೀಂದ್ರನೇ ಹಾಕಿದ್ರ? ಮಹೇಂದ್ರನೇ. ಮತ್ತೆ ಹೊಸ ಮಹೀಂದ್ರನೇ ಹಾಕಿದಿರಾ? ಮಹೇಂದ್ರನೇ ಹಾಕಿದೀವಿ. ಓಕೆ, ಎಷ್ಟಾಗತ್ತೆ ಸರ್? ಇದಿದೆ ನೋಡಿ ಅಣ್ಣ, ತೋರಿಸ್ತೀನಿ ಒಂದೇ ನಿಮಿಷ. ಸರ್, ಇವಾಗ ಹೊಸ ಗಾಡಿ ಸಹ ಮಹೀಂದ್ರನೇ ಮಾಡಿದೀರಾ? ಅಲ್ಲ, ತರ್ತಾ ಇದಾರೆ ನಮ್ ಫ್ರೆಂಡ್. ನಿಮ್ ಫ್ರೆಂಡ್? ಓಕೆ, ಎಷ್ಟು ಹೇಳಿದ್ದಾರೆ ಸರ್ ಶೋರೂಮ್ ಪ್ರೈಸ್? 49,82 ಹೇಳಿದ್ದಾರೆ. 49,82,000. ಅದ್ರಲ್ಲಿ ಡಿಸ್ಕೌಂಟ್ ಕೊಡ್ತಾರೆ. ಸೋಲಾರ್ ಟೈರಿಗೆ, 16 ವೀಲಿಗೆ. ಓಕೆ, ಅದ್ರಲ್ಲಿ ಡಬಲ್ ಎಕ್ಸೆಲ್ ಗೆ ಸರ್, ಸಿಂಗಲ್ ಎಕ್ಸೆಲ್ ಗೆ? ಅದು ಟ್ರಿಬಲ್, ಹಿಂದೆ ಟ್ರಿಬಲ್, ಮುಂದೆ 2 ಎಕ್ಸೆಲ್. ಓಕೆ, ಪೂರ್ತಿ ಡಬಲ್. ಹಿಂದ್ಗಡೆ ಪೂರ್ತಿ 3 ಎಕ್ಸೆಲ್ ಡಬಲ್ ವೀಲ್, ಇದು ಮುಂದೆ 2 ಸಿಂಗಲ್ ವೀಲ್. ಮುಂದೆ 2 ಸಿಂಗಲ್ ವೀಲ್. ಟಾಟಾ ಗಾಡಿ ಎಲ್ಲ ಇರ್ತಾವಲ್ಲ, ಆ ಟೈಪ್. ಅದು ಫುಲ್ 14 ವೀಲ್ ತರದ ಗಾಡಿ ಅಲ್ಲ, ಸಿಂಗಲ್ ವೀಲ್ ಅದಲ್ಲ. ಆ ತರ ಅಲ್ಲ, ಅದು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ? ಅದು ರಿವರ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಪ್ರಾಬ್ಲಮ್ ಆಗ್ಬಿಡುತ್ತೆ, ಕಟ್ ಆಗ್ಬಿಡುತ್ತೆ ಎಕ್ಸೆಲ್. ಹಾಗೆ ಅದು ಎಲ್ಲಾದ್ರೂ ಹಿಂದ್ಗಡೆ ಇದ್ರೆ ಹಾಕೋಕ್ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗೆ ಸರ್, ಇವಾಗ ನೀವು ಮಹೀಂದ್ರ ಗಾಡಿ ತಗೊಂಡಿದ್ರಲ್ವಾ ಸರ್, ಎಷ್ಟು ಲಕ್ಷ ಕಿಲೋಮೀಟರ್ ರನ್ ಮಾಡಿದ್ರೆ ಸರ್ ಇದೇ ಗಾಡಿ? ನೋಡಿ ಒಂದು ನಿಮಿಷ. ಇದು BS6 ಗಾಡಿನ ಸರ್? BS6. ಎಷ್ಟು ವರ್ಷ? 2,67,000 ಆಗಿದೆ ನೋಡಿ. 2,67,000. ಡಿಸ್ಪ್ಲೇನೆ ಕಾಣಿಸ್ತಿಲ್ಲ. ಅದು ಒಂದ್ ಕೆಲಸನೂ ಮಾಡಿಸಿಲ್ಲ ನಾವು, ಏನಿಲ್ಲ, ಬರೀ ಸರ್ವಿಸ್ ಓಡಿಸೋದು ಅಷ್ಟೇ. ಏನು ಕೆಲಸನೇ ಮಾಡಿಸಿಲ್ಲ? ಏನಕ್ಕೆ ಸರ್ ಅಷ್ಟು ಕಂಡೀಷನ್ ಆಗಿ ಮೇಂಟೈನ್ ಮಾಡ್ತೀರಾ? ಅಷ್ಟು ಕಂಡೀಷನ್ ಆಗಿ ಮೇಂಟೈನ್. ನಮ್ಮ ಓನರ್ ಐತಲ್ಲ, ಇದಕ್ಕೆ ಒಂದ್ ಕೆಲಸ ಬಂದ್ರೆ ಐತಲ್ಲ, ಎಲ್ಲ ಗಾಡಿ ನಿಲ್ಲಿಸ್ತಾನೆ, ಇದನ್ನ ಫಸ್ಟ್ ಕೆಲಸ ಮಾಡಿಸ್ತಾನೆ. ಮುಂದೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಗಾಡಿಗೂ ಏನೋ ಒಬ್ಬೊಬ್ರಿಗೆ ಮುಂದೆ ಬಾ ನಾಳೆ ಬಾ, ಇದಕ್ ಮಾತ್ರ ಅವಾಗಲೇ. ಹಾಗೆ ಸರ್, ಇವಾಗ ಘಾಟಿ ಸೆಕ್ಷನ್ ಎಲ್ಲ ಓಡಿಸುವಾಗ ಟಾಟಾ ಗಾಡಿನೂ ಓಡಿಸಿದ್ರಲ್ವಾ ನೀವು? ಟಾಟಾ ಗಾಡಿ ಬೆಸ್ಟ್ ಅನ್ಸುತ್ತೆ ಸರ್ ನಿಮ್ಗೆ? ಮಹೀಂದ್ರ ಗಾಡಿ ಇದು ಬೆಸ್ಟ್. ಮಹೀಂದ್ರನೇ ಬೆಸ್ಟ್. ಘಾಟ್ ಸೆಕ್ಷನ್ ಎಲ್ಲ ಟಾಟಾಗಿಂತ ಬೆಸ್ಟ್. ಇದು ಟಾಟಾನು ಬೆಸ್ಟೇ, ಇದ್ರ ಸೆಕೆಂಡ್ ಅಲ್ಲಿ ಬರುತ್ತೆ ಅದು. ಓಕೆ, ಅದಕ್ಕಿಂತ ಜಾಸ್ತಿ ಪಿಕಪ್? ಅದಕ್ಕಿನ್ನ ಮತ್ತೆ ಡೀಸೆಲ್ ಎವರೇಜ್ ಎಲ್ಲ ಒಳ್ಳೆ ಇರುತ್ತಂತಲ್ಲ? ಇದು ಸ್ವಲ್ಪ ನಮ್ ಕೈಯಲ್ಲಿ ಬರ್ತಾ ಇಲ್ಲ, ಬರೋರ್ ಕೈಯಲ್ಲಿ ಬರ್ಬೋದು. ಎಷ್ಟು ಬರ್ತಾ ಇದೆ ಸರ್? ಇದು ನನ್ನ ಹತ್ರ 2.6 ಬರ್ತಾ ಇದೆ. ಓಕೆ, ಬೇರೆಯವ್ರ ಹತ್ರ ಎಷ್ಟು ಬರ್ತಾ ಇದೆ? ಬೇರೆಯವ್ರ ಹತ್ರ ಬರ್ಬೋದು 3 ಬರ್ಬೋದು, 3.2 ಬರ್ಬೋದು. ಅವ್ರ ಹತ್ರ ಬರ್ಬೋದು. ನಾವು ಓಡಿಸೋದು ಬೇರೆ ಓಡಿಸ್ತೀವಿ, ಅವ್ರು ಓಡಿಸೋದು ಬೇರೆ ಓಡಿಸ್ತಾರೆ. ಓಕೆ, ನಿಮ್ಮ ಡ್ರೈವಿಂಗ್ ಸ್ಕಿಲ್ಲೇ ಬೇರೆ? ಅವ್ರದೇ ಬೇರೆ. ಒಬ್ಬರ ಕೈಯಾಗ 2, 3, 2 ಬರ್ತದಂತ, ನಮ್ ಕೈಯಲ್ಲಿ ಬಂದಿಲ್ಲ. ಮತ್ತೆ ಬಂದಿಲ್ಲ, ಯಾವತ್ತೂ ಬಂದಿಲ್ಲ. ಇದೇ ಗಾಡಿ ಬೇರೆಯವ್ರು ಓಡಿಸಿದ್ರೆ ಬಂದಿದೆ, ಓಡಿಸಿದ್ದಕ್ಕೆ ಬಂದಿದೆ. ಓಕೆ, ನನ್ನ ಕೈಯಲ್ಲಿ ಬಂದಿಲ್ಲ. ನಿಮ್ಮ ಹತ್ರ ಬಂದಿಲ್ಲ. ನಿಮ್ದೇ ಏನೋ ಪ್ರಾಬ್ಲಮ್ ಅನ್ಸುತ್ತೆ. ನಂದೇ ಪ್ರಾಬ್ಲಮ್ ಇರಬಹುದು ಅಲ್ವಾ? ಹಾಗೆ ಸರ್, ಎಷ್ಟು ಗೇರ್ ಬರುತ್ತೆ ಈ ಗಾಡಿ? 14 ವೀಲ್ ಗಾಡಿ? ಈಗ 6 ಗೇರ್ ಬಂದಿದೆ. ಬರೀ 6 ಗೇರಾ? 6+1 ಇದು? 6+1. ಅದೇ ಟಾಟಾ ಎಲ್ಲ ಹೋಲಿಸಿದ್ರೆ 10+1 ಬರುತ್ತಲ್ವಾ? ಅದು 10+1, 9+1, 10+1 ಬರುತ್ತಲ್ವಾ? ಗೇರ್ ಎಲ್ಲ ತುಂಬಾ ಕಮ್ಮಿ ಆಗಿದೆ ಇದಕ್ಕೆ. ಗೇರ್ ಎಲ್ಲ ಕಮ್ಮಿ ಇದೆ, ತುಂಬಾ ಕಮ್ಮಿ. ಹಾಗೆ ಅಲ್ವಾ ಸರ್? ಎಷ್ಟು ಕಮ್ಮಿ ರೇಟಿಗೆ ಗಾಡಿ, ಒಂಥರ ಪ್ರೀಮಿಯಂ ಕ್ವಾಲಿಟಿ ಗಾಡಿ ರೆಡಿ ಮಾಡಿ ಕೊಟ್ಟಿದಾರಲ್ವಾ? ಒಂಥರ ಗಾಡಿ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಇನ್ನೊಂದು ತುಂಬಾ ಜನಕ್ಕೊಂದು ಡೌಟ್ ಇರುತ್ತೆ, ಏನಂದ್ರೆ ಈ ಕಂಪನಿ ಕ್ಯಾಬಿನ್ ಅಲ್ಲಿ ಬಂದಿರುವಂತ ಹೆಡ್ಲೈಟ್ ಗಳು ಏನಕ್ಕೆ ಸರ್ ತೆಗ್ದಿ ನೀವು ಹೊರಗಡೆ ಅದು ಒಳಗಡೆ ಇದೆಲ್ಲ ಸೆಲ್ ಇದೆಯಲ್ಲ, ಅದ್ರದ್ದು ಒಳಗಡೆ ಸೆಲ್ ಇರ್ತದಲ್ಲ, ಅದು ಲೂಸ್ ಆಗ್ಬಿಡುತ್ತೆ. ಕ್ಲಿಪ್ ಇರುತ್ತೆ ಅದಕ್ಕೆ. ಓಕೆ, ಆ ಕ್ಲಿಪ್ ಮುರಿದೋದ್ರೆ ಅದು ಅಲ್ಗಡೆ ಶುರು ಮಾಡುತ್ತೆ. ಅಲ್ಗಡಿದ್ರೆ ಹೆಡ್ಲೈಟ್ ಹೋಗ್ಬಿಡುತ್ತೆ ಅಷ್ಟೇ.
ಹೆಡ್ಲೈಟ್ ನೆಲಕ್ಕೆ ಬಿದ್ದು ಹೋಗ್ಬಿಡತ್ತೆ. ಬಿಡೋದಿಲ್ಲ, ಅದು ಒಳಗಡೆನೆ ಫ್ಯೂಸ್ ಆಗ್ಬಿಡುತ್ತೆ. ಓಕೆ, ಅದ್ ಒಳಗಡೆ ಫುಲ್ ನೀರ್ ತುಂಬ್ಕೊಬಿಡತ್ತಲ್ವಾ? ನೀರೇನ್ ತುಂಬಲ್ಲ, ಅದು ಒಳಗಡೆ ಐತಲ್ಲ, ಹಿಂಗ್ ಜಂಪ್ ಅಲ್ಗಾಡಿದ್ರೆ ಅದು ಒಳಗಡೆ ಒಂದು ಇದು ಇರ್ತದಲ್ಲ, ತಾರ್ ಇರುತ್ತಲ್ಲ, ಅದು ಕಟ್ಟಾಗಿ ಹೆಡ್ಲೈಟ್ ಹೋಗ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಈ ಸಿಸ್ಟಮ್ ಮಾಡಿಸಿರೋದು. ಇದು ಲೋಕಲ್ ಅಲ್ಲಿ ಮಾಡಿದ್ದಲ್ಲ? ನಾವೇ ಲೋಕಲ್ ಅಲ್ಲಿ ಮಾಡಿದ್ವಿ. ಓಕೆ ಸರ್, ಆದ್ರೆ ಶೋರೂಮ್ ಅಲ್ಲಿ ಅದೇ ಹೆಡ್ಲೈಟ್ ಮತ್ತೆ ಹಾಕ್ಸ್ಲಿಕ್ಕೆ ಹೋದ್ರೆ ತುಂಬಾ ಕಾಸ್ಟ್ಲಿ ಇದೆ ಅದು, ಅದಕ್ಕೆ ನಾವು ತೆಗ್ದಿರೋದು. ಓಕೆ, ತುಂಬಾ ಎಲ್ಲಾ ಗಾಡಿದು ಅದೇ ತರ ಮಾಡ್ತಾರೆ. ಐಶರ್, ಟಾಟಾ, ಅದು ಕಂಪನಿಯಿಂದ ತಗೊಂಡ್ರೆ ಕಾಸ್ಟ್ಲಿನೇ, ಅದು ತುಂಬಾ ಕಾಸ್ಟ್ಲಿ ಇದೆ ಅಲ್ವಾ? ಒಂದ್ ಎಷ್ಟಿರುತ್ತೆ ಸರ್ ಒಂದ್ ಹೆಡ್ಲೈಟ್ ಗೆ? ಇರ್ಬೋದು 6,000 ಎಷ್ಟೇ ಇದೆ ಇದ್ರದ್ದು. ಒಂದ್ ಸಿಂಗಲ್ ಗೆ? ಒಂದ್ ಬಾಕ್ಸ್ ಗೆ. ಓಕೆ, ಒಂದ್ ಸೈಡ್ ಗೆ? ಒಂದ್ ಸೈಡ್ ಬಾಕ್ಸ್ ಪೂರಾ ಅಸೆಂಬ್ಲಿ ಸಿಸ್ಟಮ್. ಓಕೆ, ಅದು ಸಪರೇಟ್ ಲೈಟ್ ಅಷ್ಟೇ ಬರಲ್ಲ? ಲೈಟ್ ಅಷ್ಟೇ ಬರಲ್ಲ, ಎಲ್ಲ ಪೂರಾ ಅಸೆಂಬ್ಲಿನೇ ಬರ್ತದೆ. ಬಂಪರ್ ಪೂರ್ತಿ ಬರುತ್ತೆ? ಅದು ಬಾಕ್ಸ್ ಬರ್ತದಲ್ಲ ಒಳಗಡೆ, ಗ್ಲಾಸ್ ಇನ್ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಲೈಟ್ ಬೇಕಾದ್ರೆ ಲೈಟ್ ಹೋದ್ರೆ ಅದು ಬಾಕ್ಸ್ ಚೆನ್ನಾಗಿದ್ರೆ ಲೈಟ್ ತೆಗೆದು ಹಾಕ್ಬೋದು, ಬಲ್ಬ್ ತೆಗೆದು ಹಾಕ್ಬೋದು. ಅದೇ ಇದ್ದಾದ್ರೆ ಸರಿ ಆಗಲ್ಲ. ಅದ ಮತ್ತೆ ಅಲ್ಗಾಡಿ ಮತ್ತೆ ಹೋಗೋದೇ ಅದಕ್ಕೆ ಇದು ಮಾಡಿಸ್ಬಿಟ್ಟಿದ್ದೀರಾ? ಇದು ಇದು ಏನೂ ಆಗಲ್ಲ ಅಲ್ವಾ? ಇದು ಏನೂ ಆಗಲ್ಲ. ಎಷ್ಟು ವರ್ಷ ಬರುತ್ತೆ ಸರ್ ಇದಾದ್ರೆ? ಇದು ಮುಗಿದ್ ಲೈಫ್ ಟೈಮ್. ಇನ್ನು ಲೈಫ್ ಟೈಮ್? ಇದು ಇವಾಗ ಹೆಡ್ಲೈಟ್ ಹಾಕಿ ನಾನು ಎಷ್ಟು 1 ವರ್ಷ ಮೇಲೆ ಆಯ್ತು, ಇನ್ನೂವರೆಗೂ ಒಂದು ಹೆಡ್ಲೈಟ್ ಹೋಗಿಲ್ಲ, ಅದ್ರದ್ದು ಹೆಡ್ಲೈಟ್ ಬಲ್ಬೇ ಹೋಗಿಲ್ಲ. ಓಕೆ, ಲೋಕಲ್ ಅಲ್ಲಿ ಮಾಡಿಸಿದ್ದು? ಲೋಕಲ್ ಅಲ್ಲೇ ಮಾಡಿಸಿದ್ದು. ಮೊದಲು ಎಲ್ಲ ಐತಲ್ಲ 15 ದಿವಸಕ್ಕೊಂದು 4 ಲೈಟ್ ಹಾಕ್ತಿದ್ದೆ. ಇದಕ್ಕೆ 15 ದಿನಕ್ಕೊಂದು ಬಲ್ಬ್ ಆಗ್ತಾ ಇದೆ. ಹಿಂಗ್ ಹೋಗ್ ಬಂದ್ರೆ 2 ಬಲ್ಬ್ ಹೋಗ್ತಿತ್ತು. ಹಿಂಗೋಗ್ ಬಂದ್ರೆ? ಓಕೆ ಸರ್, ಯಾವ ಕಡೆ ರೊಟೇಷನ್ ಮಾಡ್ತೀರಾ ಈಗ? ನಾವು ಕೇರಳ, ಮೊದಲೆಲ್ಲ ಗುಜರಾತ್, ಒಡಿಶಾ ಎಲ್ಲ ಓಡಿಸ್ತಾ ಇದ್ವಿ, ಈಗೆಲ್ಲ ಬಿಟ್ಬಿಟ್ಟಿದೀವಿ. ಕೇರಳ, ಕರ್ನಾಟಕ, ಮಹಾರಾಷ್ಟ್ರ. ಓಕೆ, ಏನ್ ಸಕ್ರೆನಾ? ಆ ಕಡೆಯಿಂದ ಸಕ್ರೆ, ಈ ಕಡೆಯಿಂದ ಪ್ಲೈವುಡ್, ಜಿಪ್ಸಮ್, ಅದು ಇದು ಏನು. ಮೊದ್ಲೆಲ್ಲ ಹೋಗಿದ್ದೀವಿ, ರಾಜಸ್ಥಾನ್ ತನಕ ಹೋಗಿದ್ದೀವಿ. ಈಗ ಗಾಡಿ ಹಳಿದಾಗಿದೆಯಲ್ಲ, ನಾವೇ ಹೋಗಲ್ಲ, ಓನರ್ ಹೋಗಂತಾರೆ, ನಾವು ಹೋಗಲ್ಲ. ಓಕೆ, ಸ್ಟಾರ್ಟಿಂಗ್ ತಂದಾಗ ಇದೇ ಗಾಡಿ ರಾಜಸ್ಥಾನ್ ಎಲ್ಲ ಕಡೆ ಇದು. ಮತ್ತೆ ಇದಕ್ಕೂ ಶ್ರೀನಗರ್ ಹೋಗಿತ್ತು ಇದು, ಇದೇ ಗಾಡಿ. ಅರಿಶಿನ ತುಂಬಿಕೊಂಡು, ನಾನು ಇರ್ಲಿಲ್ಲ, ಬೇರೆಯವರು ಇದ್ರು. ಓಕೆ, ಕಾಶ್ಮೀರ್ ಹತ್ರ ಶ್ರೀನಗರ್. ಓಕೆ, ಎಲ್ಲಿಂದ ಲೋಡ್ ಆಗತ್ತೆ ಸರ್? ಅರಿಶಿನ ಘಟಪ್ರಭಾದಿಂದ. ಅಲ್ಲಿಂದ ಲೋಡ್ ಆಗಿ ಶ್ರೀನಗರ್ ಹೋಗಿ. ಶ್ರೀನಗರ್ ಎಷ್ಟು ದಿನಕ್ಕೆ ಹೋಗಿತ್ತು ಸರ್? ಅದು ಏನು ಐಡಿಯಾ ಇಲ್ಲ, ಬೇರೆದವ್ರು ಹೋಗಿದ್ರು. ನೀವು ಇರ್ಲಿಲ್ಲ ಆ ಟೈಮ್? ಇರ್ಲಿಲ್ಲ, ರಜೆ ಮೇಲೆ. ನಾನು ಟಾಟಾದಾಗಿದ್ದೆ ಅವಾಗ. ಅದು ಒಂದು 16 ವೀಲ್ ಟಾಟಾ ಇತ್ತು ನಮ್ಮ ಓನರ್ದು, ಆ ಗಾಡಿಯಲ್ಲಿದ್ದು. ಆ ಗಾಡಿ ಮೇಲೆ ಇದ್ರಿ? ಹಾಗೆ ಸರ್, ಇವಾಗ ಹೊಸದಾಗಿ ಮಹೀಂದ್ರ ಗಾಡಿ ಮಾಡೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಗಾಡಿ ಚೆನ್ನಾಗಿ ಕೆಲಸ ಮಾಡಿಸ್ರಿ, ಇಷ್ಟು ಕೆಲಸ ಬಂದ್ರೆ ಅವಾಗ್ಲೇ ಮಾಡಿಸಿ. ಸೂಪರ್ ಗಾಡಿ, ಓಡ್ಸೋಕ್ ಮಾತ್ರ ಫುಲ್ ಫೀಲ್ ಮಜಾ. ಓಕೆ ಸರ್, ಇವಾಗ ಮಾರ್ಕೆಟ್ ಅಲ್ಲಿ ಬೇರೆ ಗಾಡಿ ಹೋಲಿಸಿದ್ರೆ ಒಂದು ಎಷ್ಟು ಲಕ್ಷ ಕಮ್ಮಿ ಆಗ್ಬೋದು ಈ ಗಾಡಿ? ಇದು ಅದೇ 5 ಲಕ್ಷ, 4 ಲಕ್ಷ, 5 ಲಕ್ಷ ಅಷ್ಟೇ ಬೇರೆ ಗಾಡಿ ಹೋಲಿಸಿದ್ರೆ. ಈಗ ಲೈಲ್ಯಾಂಡ್ 4 ವರ್ಷ ಓಡಿಸಿ ಅದೊಂದು 28 ಲಕ್ಷ ಮಾರ್ತಿದಂದ್ರೆ ಇದು ಒಂದು 26, 24 ಮಾರ್ಬೋದು. ಓಕೆ, ಅದೇ ಶೋರೂಮ್ ಅಲ್ಲಿ ಪರ್ಚೇಸ್ ಮಾಡುವಾಗ ಎಷ್ಟು ಕಮ್ಮಿ ಆಗುತ್ತೆ? ಇದು ಒಂದು 2 ಲಕ್ಷ ಕಡಿಮೆ ಆಗ್ಬೋದು, 2-3 ಲಕ್ಷ ಹಾಗೆ. ಇದು ನಿಮ್ದು ಬೆಳಗಾಂ ಬಾಡಿ ಕ್ಯಾಬಿನ್ ಅಲ್ವಾ? ಬಾಡಿ ಅಷ್ಟೇ ಬೆಳಗಾಂ, ಇದು ನಮ್ದು ಕಂಪನಿ ಕ್ಯಾಬಿನ್. ಮೇಲ್ಗಡೆ ಕ್ಯಾರಿಯರ್ ಮಾತ್ರ ಬೆಳಗಾಂದು. ಹಾಗೆ ಸರ್, ಇದು ಎಷ್ಟು ವರ್ಷ ಆಯ್ತು ಬಾಡಿ ಕಟ್ಸಿ? ಅದು 4 ವರ್ಷ ಆಯ್ತು, ಮೊನ್ನೆ ಪೇಂಟ್ ಮಾಡಿಸಿದ್ವಿ. ಮತ್ತೆ ಪೇಂಟ್ ಮಾಡಿಸಿದ್ರಾ? ಮತ್ತೇನು ಮಾಡಿಸಿಲ್ಲ, ಪೇಂಟೇ ಮಾಡಿಸಿರೋದು, ಕಟ್ಸಿಲ್ಲ. ಗಾಡಿ ಬಂದಾಗಿಂದ ಅದೇ ಬಾಡಿ ಇದೆ, ಮೊನ್ನೆ ಪೇಂಟ್ ಮಾಡಿಸಿದ್ವಿ. ಓಕೆ, ಕೋಕ್ ತುಂಬಿದ್ರು ಅದು ಏನು ಆಗಿಲ್ಲ? ಏನು ಆಗಿಲ್ಲ. ಓಕೆ, ಕೆಲವೊಂದು ಗಾಡಿ ಬಾಡಿ ನಾವೇನು ಒಂದು ಡೆಂಟ್ ಸಹಿತ ಮಾಡಿಸಿಲ್ಲ, ಅದು ಬೇಕಾದ್ರೆ ನೋಡಿ ಒಳಗಡೆ ಕಾಣ್ತದೆ. ಇದು ಮಚ್ಚಿ ಪೌಡರ್ ಅಂದ್ರೆ ಮೀನ್ ಪೌಡರ್. ಎಲ್ಲಿಂದ ಲೋಡ್ ಆಗುತ್ತೆ ಸರ್? ಮಂಗಳೂರಿಂದ ಆಗಿದೆ. ಮಂಗಳೂರಿಂದ ಆಗುತ್ತೆ, ಕೇರಳದಿಂದ ಆಗುತ್ತೆ, ಆ ಕಡೆ ಕಾಸರಗೋಡಿಂದ ಆಗುತ್ತೆ, ಎಲ್ಲ ಕಡೆ ಆಗ್ತದೆ. ಎಲ್ಲಿಗೆ ಸರ್? ಇದಕ್ಕೆ ರತ್ನಗಿರಿ ಹತ್ರ ಎಲ್ಲೋ ಇದೆ, ಮಹಾರಾಷ್ಟ್ರ. ಮಹಾರಾಷ್ಟ್ರ. ಅದೇ ಗೋವಾ ಮೇಲೆ ಹೋಗ್ತೀರಾ? ಗೋವಾ, ಪಣಜಿ, ಹಂಗೆ ಮಾಪ್ಸಾ. ಓಕೆ, ಅಲ್ಲಿಂದ ಹೋಗಿ ಅಂದ್ರೆ ಬೆಳಗಾಂ ಮೇಲೆ ಹೋಗಿದ್ರೆ ದೂರ ಆಗತ್ತಲ್ವಾ? ಬೆಳಗಾಂ ಹೋದ್ರೆ ಮತ್ತೆ ಅಲ್ಲೊಂದು ಘಾಟ್ ಇಳಿಬೇಕಲ್ಲ, ಖರ್ಚು ಜಾಸ್ತಿ. ಖರ್ಚೇನ್ ಇಲ್ಲ, ಇದೇ ಖರ್ಚು ಜಾಸ್ತಿ. ಆರಿಟೋ ಗಿರಿಟೋ ಇದಾರಲ್ಲ, ಅವ್ರ ಖರ್ಚು ಇದೇ ಜಾಸ್ತಿ. ಓಕೆ, ಹಂಗಾದ್ರೆ ದೂರ ಆಗುತ್ತೆ, ಘಾಟ್ ಇಳಿಬೇಕು, ಸುಮ್ನೆ ಆರಾಮಾಗಿ ಹೋಗ್ಬಿಡ್ತೀವಲ್ಲ. ಹೊಸದಾಗಿ ಫೀಲ್ಡಿಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಏನಾದ್ರೂ ಚೆನ್ನಾಗಿ ಯಾವ್ದಾದ್ರು ಬೇರೆ ಕೆಲಸ ಹುಡುಕಿ ಮಜಾ ಮಾಡಿ. ಇಲ್ಲಿ ಕರಪ್ಷನ್ ತುಂಬ್ಕೊಂಡ್ಬಿಟ್ಟಿದೆ ಲಾರಿ ಫೀಲ್ಡ್ ಅಲ್ಲ. ಲಾರಿ ಫೀಲ್ಡ್ ಅಲ್ಲ, ಓನರ್ ಏನ್ ಬಿಡು ಕೊಡ್ತಾರೆ ಪಗಾರ, ಇವತ್ತಲ್ಲ ನಾಳೆ ಕೊಡ್ತಾರೆ. ರೋಡಲ್ಲಿ RTO, ಪೊಲೀಸ್, ಮತ್ತೆ ಸೇಲ್ ಟ್ಯಾಕ್ಸ್, ಒಂದಲ್ಲ ಎರಡಲ್ಲ, ಪೂರ ಕರಪ್ಟೇ ಇದ್ದಾರೆ. ಓಕೆ, ನೀನ್ ಎಲ್ಲ ಓಕೆ ಇದ್ರು 500 ರೂಪಾಯಿ ಕೊಡ್ಬೇಕು. ಇದು ಸಿಸ್ಟಮ್ ಇಲ್ಲಿದು. ಓಕೆ, ಇವಾಗ್ಲೂ ಇಲ್ಲೇ ಇಸ್ಕೊಂತಾರೆ, ಅಲ್ಲಿ ಬಿಟ್ಟು ದೂರ ಆಯ್ತದ, ಇಲ್ಲೇ ಇಸ್ಕೊಂತಾರೆ. ಓಕೆ, ಇವಾಗ ಅಂಡರ್ ಲೋಡ್ ನಡೀತಾ ಇದೆ ಎಲ್ಲ ಕಡೆ. ಅಂಡರ್ ಲೋಡ್ ಇದ್ರೂನು ಕೊಡ್ಬೇಕು 500 ರೂಪಾಯಿ ಕೊಡ್ಲೇಬೇಕು, ಇಲ್ಲಾಂದ್ರೆ ಗಾಡಿ ಬಿಡಲ್ಲ. ಸುಮ್ನೆ ಕೊಡ್ಬೇಕು, ಮಾತಾಡಂಗಿಲ್ಲ ಜಾಸ್ತಿ. ಈ 14 ವೀಲಿಗೆ 500 ರೂಪಾಯಿ, ಅದೇ ದೊಡ್ಡ ಗಾಡಿಗೆ ಇನ್ನೂ 700 ರೂಪಾಯಿ. ಸೋಲಾ ಟೈರ್ಗೆ. ಓಕೆ, ಟೈರ್ ವೀಲ್ ಮೇಲೆ ಡಿಪೆಂಡ್ ಅಲ್ವಾ? ಆತರ ಯಾರಿಗೆ ಕರಪ್ಷನ್ ಸಹಿಸಕ್ ಆಗಲ್ಲ, ಯಾರಿಗೆ ಸಿಟ್ಟು ಜಾಸ್ತಿ, ಅವ್ರನ್ನ ಹೊಡಿಬೇಕು, ಇದು ಬಿಟ್ಬಿಡ್ರಿ, ಬರಕ್ ಹೋಗ್ಬೇಡಿ, ಇಲ್ಲಿ ಮಜಾ ಇಲ್ಲ. ಈ ಲಾರಿ ಫೀಲ್ಡ್ ಹಾಗೆ ಅಲ್ವಾ? ಏನೋ ಶಾಂತಿ ಇದ್ದು ದುಡ್ಡು ಮಾಡ್ಕೊಂಡು ಆರಾಮಾಗಿ ಹೋಗ್ತೀನಿ ಅಂದ್ರೆ ಬನ್ನಿ, ಬಂದು ಸರ್ ದುಡಿಮೆ ಮಾಡಬಹುದು ಇದ್ರಲ್ಲಿ, ಆರಾಮ್ ಬೇಜಾನ್
ತಿಂಗಳಿಗೆ ಆರಾಮ್ 50,000 ಉಳಿಯುತ್ತೆ ಏನು. ಓನರ್ಗೆ, ನನಗೆ ನಿಮಗೆ ಹಾ ಎಲ್ಲ ಖರ್ಚು ತೆಗ್ದಿ? ಎಲ್ಲ ಖರ್ಚು ತೆಗ್ದು ಓಕೆ, ಊಟ ಮಾಡಿ ಎಲ್ಲ ಮಾಡಿ 50,000 45,000 50,000 ಆರಾಮಾಗಿ ಉಳಿಯುತ್ತೆ. ಉಳಿಯುತ್ತೆ. ಅಷ್ಟು ಉಳಿಸ್ತೀರಾ? ಉಳಿಸ್ತೀವಿ. ಓಕೆ, ಒಂದು ಟ್ರಿಪ್ ಹೋಗ್ ಬಂದ್ರೆ ಸರ್ ಎಷ್ಟು ಕಮಿಷನ್ ಆಗತ್ತೆ ನಿಮ್ಗೆ? ನಮ್ದು ಒಂದು 18,000 ತನ ಆಗುತ್ತೆ ಭಯ. ಅದ್ರಲ್ಲಿ 3-4 ಖರ್ಚಾಗಿ ಒಂದು 14,000 ಉಳಿಯುತ್ತೆ. ತಿಂಗಳಿಗೆ 3 ಟ್ರಿಪ್ ಹೊಡಿತೀವಿ. ತಿಂಗಳಿಗೆ 3, ಅದಕ್ಕಿಂತ ಜಾಸ್ತಿ ಆಗಲ್ವಾ? ಆಗಲ್ಲ, ಮಾಡ್ಬೇಕು. ಮಾಡಿದ್ರೆ ಟೈಮಿಗೆ ಲೋಡ್ ಆಗಲ್ಲ. ಆ ಕಡೆಯಿಂದ ಲೋಡ್ ಆಗ್ಲಿಲ್ಲ ಅಂದ್ರೆ ಈ ಕಡೆ ಆಗಲ್ಲ. ಮಳೆ ಇರುತ್ತೆ. ಅಲ್ಲ, ಮಳೆದೇನ್ ಪ್ರಾಬ್ಲಮ್ ಇಲ್ಲ. ಬೇಸಿಗೆಯಲ್ಲೂ ಆಗಲ್ಲ ಬಾಳ. 4 ಹೊಡಿಬಹುದು ಬೇಸಿಗೆಯಲ್ಲಿ. ಓಕೆ, ಈ ಮಳೆಗಾಲದಲ್ಲಿ 3. ಸರ್ ಓನರಿಗೆ ಎಷ್ಟಾಗುತ್ತೆ ಸರ್ ಪ್ರಾಫಿಟ್? ಓನರ್ಗೆ ಇಲ್ಲಿಂದ ಕೇರಳ, ಅಲ್ಲಿಂದ ಮಹಾರಾಷ್ಟ್ರದಿಂದ ಲೋಡ್ ಮಾಡ್ಕೊಂಡು ಕೇರಳ ಹೋಗಿ ವಾಪಸ್ ಬಂದ್ರೆ 50,000 ಉಳಿಯುತ್ತೆ. ಒಂದ್ ಟ್ರಿಪ್ ಹೋಗಿ ಬಂದ್ರೆ ತಿಂಗಳಲ್ಲಿ 3 ಟ್ರಿಪ್ ಆಗುತ್ತೆ. 1.5 ಲಕ್ಷ ಉಳಿಯುತ್ತೆ. ಇದಕ್ಕೆ 1,09,000 EMI ಇದೆ ಈ ಗಾಡಿಗೆ. ಇನ್ನೊಂದು 50,000 ಉಳಿಯುತ್ತೆ. ಇನ್ನೊಂದು 3 ಕಂತಿದೆ ಅಷ್ಟೇ. ಇದು ಅಷ್ಟೇ. 3 ಮಂತ್ ಕಂತು ತುಂಬಿದ್ರೆ ಮುಗೀತು, ಫ್ರೀ ಆಯ್ತು. ಫ್ರೀ ಆಯ್ತು ಗಾಡಿ. ಎಷ್ಟು ವರ್ಷಕ್ಕೆ? 5 ವರ್ಷ ಏನೋ ಇತ್ತಿದ್ದು. 5 ವರ್ಷ. ಇವಾಗ 5 ವರ್ಷ ಆಯ್ತಾ ಸರ್ ಗಾಡಿ? ಗಾಡಿ ಬಂದು 5 ವರ್ಷ ಆಯ್ತು. 5 ವರ್ಷ. 2021 ಮಾಡಲ. ನಾ ಈ ಕಂಪ್ನಿಗೆ ಬರೋಕ್ಕಿಂತ ಮೊದ್ಲೇ ಬಂದಿತ್ತು ಗಾಡಿ. ಈ ಗಾಡಿ ಈ ಕರಪ್ಷನ್ ಬಂದ್ ಮಾಡಕ್ ಹೇಳಿ, ಇಲ್ಲಿ ಅವ್ರಿಗೆ ಹೇಳಿ, ಲೋಕಲ್ ಲೀಡರ್ಸ್ ಹೇಳಿ, RTOಗಳು, ಪೊಲೀಸ್ನವರು ದುಡ್ಡು ತಿನ್ನೋದನ್ನ ಬಿಡ್ಬೇಕು ಅಷ್ಟೇ. ಅದು ಒಂದು ಹೋಗ್ಬಿಟ್ರೆ ಚಂದ ಇದು ಲೈನ್. ಅಷ್ಟೇ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.